ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಲಾವಣ್ಯ. ಸೊ ಏನಪ್ಪ ಇಷ್ಟು ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ. ಸೊ ಎಸ್, ಅದರ ರೀಸನ್ನು ಹಾಗೂ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ, ನಾನು ಏನೇನು ಕೆಲಸ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಆ್ಯಸ್ ಯೂಶುವಲ್ ಶೇರ್ ಮಾಡ್ಕೊಳ್ಳೋ ಥರ ಶೇರ್ ಮಾಡ್ಕೊತೀನಿ. ಸೊ ಲಾಂಗ್ ಬ್ರೇಕ್ ಏನಕ್ಕೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ಹಾಗೆ ಈ ವ್ಲಾಗ್ನ ನೋಡಿ ಎಂಜಾಯ್. ಸೊ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹಾಲಿಟ್ಟಿದ್ದೀನಿ. ಟೀ ಮಾಡಿಕೊಂಡು ಸಿಗ್ತೀನಿ. ಟೀ ಸೊಪ್ಪು ಬೇಯೋಷ್ಟರಲ್ಲಿ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಏನಿದೆ ಕಾನ್ವರ್ಸೇಷನ್ಸ್ ಒಂದು ಹೇಳಬೇಕಿತ್ತು, ಅಪ್ಡೇಟ್ಸು ಅದನ್ನು ಹೇಳೋಣ ಅಂತ. ಯಾಕೆ ಇಷ್ಟು ದಿನ ಬ್ರೇಕ್ ತೊಗೊಂಡಿದ್ದಿತ್ತು ಅಂದರೆ ನನ್ನ ತಂಗಿ ಮದುವೆ ಇತ್ತು. ಸೊ ಆ ಮದುವೆ ಓಡಾಟದಲ್ಲಿ ಎಲ್ಲ ಬ್ಯುಸಿ ಆಯಿತು. ಸೊ ನಿಮಗೆ ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ಫೋಟೋಸ್ನ ಶೇರ್ ಮಾಡ್ತೀನಿ. ಸೊ ಹಳದಿ ಶಾಸ್ತ್ರ ಇರ್ಬೋದು, ಮೆಹಂದಿ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಧರ್ಮಸ್ಥಳದಲ್ಲಿ ಇತ್ತು ಮದುವೆ, ಹಾಗಾಗಿ ಸ್ವಲ್ಪ ಲಾಂಗ್ ಬ್ರೇಕ್ ತೊಗೋಬೇಕಾಯಿತು. ಮದುವೆ ಓಡಾಟ ಇದೆಲ್ಲನೂ ಮಗು ಇಟ್ಕೊಂಡು ತಿರ್ಗಾ ವ್ಲಾಗ್ ಮಾಡೋದು, ಎಡಿಟ್ಟು ಮತ್ತು ಆಫೀಸ್ ಕೆಲಸ ಇಷ್ಟನ್ನು ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡು ಪಾಪುನ ನೋಡ್ಕೋಬೇಕಿತ್ತಲ್ಲ, ಹಾಗಾಗಿ ಅವನನ್ನು ಮತ್ತು ನಮ್ಮ ತಂಗಿ ಮದುವೆ ಎರಡೂ ಈಗ ಮುಗಿಸಿ ಈಗ ನಿಮ್ಮ ಜೊತೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿ ವೀಡಿಯೋಸ್ನೆಲ್ಲ ಮತ್ತು ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಾಯಿತು. ಸೊ ಬಂದಿದ್ದಂಥ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚೆನ್ನಾಗಿ ಬಂದು ನಡೆಸ್ಕೊಟ್ರಿ. ಇದಾದಮೇಲೆ ಈಗ ನೆಕ್ಸ್ಟು ನಾವು ಚಿಂಕುನ ಸ್ಕೂಲಕ್ಕೆ ಜಾಯಿನ್ ಮಾಡಿದ್ವಿ. ಸ್ಕೂಲ್ ಜಾಯಿನ್ ಆಯಿತು, ಸ್ವಾತಿ ಮದುವೆ ಆಯಿತು. ಸೊ ಈಗ ನಾನು ಫ್ರೀ, ಹಾಗಾಗಿ ಈಗ ನನ್ನ ಹಾಬಿನ ಕಂಟಿನ್ಯೂ ಮಾಡೋಣ ವ್ಲಾಗಿಂಗ್ನ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಶಾರ್ಟ್ಸಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು, ನಾನು ಅಕ್ಸೆಂಚರ್ನ ಲೀವ್ ಮಾಡಿ ಕ್ಯಾಬ್ ಜಮಿನಿ ಜಾಯ್ನ್ ಆಗಿದ್ದೀನಿ. ಸೊ ಇದು ಸೆಕೆಂಡ್ ಅಪ್ಡೇಟ್. ಫಸ್ಟು ಹೇಳಿದ್ನಲ್ಲ ತಂಗಿ ಮದುವೆಯಿಂದ ಬ್ರೇಕ್ ತೊಗೊಂಡಿದ್ದಂತ. ಸೊ ಇದು ಸೆಕೆಂಡ್ ಒನ್ ಏನಂದರೆ ಅಕ್ಸೆಂಚರ್ನ ಬಿಟ್ಟು ನಾನು ಕ್ಯಾಬ್ ಜಮಿನಿ ಜಾಯ್ನ್ ಆದೆ. ಈಗ 2 months ಆಯಿತು. ಸೊ ಕ್ಯಾಬ್ ಜಮಿನಿಲೂ ದೇರ್ ಇಸ್ ಅ ಪ್ರಾಸೆಸ್ ಗೋಯಿಂಗ್ ಆನ್. ಏನಂದರೆ ಪ್ರಾಜೆಕ್ಟ್ ಬಡ್ಜೆಟ್ ಇಶ್ಯೂಸು ಇದೆಲ್ಲ ನಡೀತಾ ಇದೆ. ಸೊ ಬೆಂಚಲ್ಲಿರೋರು ಇದ್ದಾರೆ, ಮತ್ತು ಅಲ್ಲಿಂದ ಪ್ರಾಜೆಕ್ಟಿಗೆ ತೊಗೊಳ್ಳೋರು ಇದು ಬಂದಾಗ ಪ್ರಾಜೆಕ್ಟಿಗೆ ತೊಗೋತಾ ಇದ್ದಾರೆ. ಸೊ ಕರೆಂಟ್ಲಿ ನಾನು ಒಂದು ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ 15 days ನಾನು ಬೆಂಚಲ್ಲಿದ್ದೆ. ಈಗ ಲಾಸ್ಟ್ 15 days ಈಗ ನನಗೆ ರೀಸೆಂಟಾಗಿ ಪ್ರಾಜೆಕ್ಟ್ ಸೆಲೆಕ್ಷನ್ ಆಗಿದೆ ಬೈ ಗಾಡ್ಸ್ ಗ್ರೇಸ್. ಸೊ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರು ಪ್ರಾಜೆಕ್ಟ್ ಬಡ್ಜೆಟ್ ಇಶ್ಯೂಸಿಂದ ಪ್ರಾಜೆಕ್ಟ್ಸು ಡ್ರಾಪ್ ಆಗ್ತಾ ಇದ್ದಾವೆ. ಸೊ ನೋಡಬೇಕು ಐ ಟಿ ಫೀಲ್ಡ್ ಮಾರ್ಕೆಟಿನ ಹೇಗಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸೊ ಬನ್ನಿ ಈಗ ಟೀ ಕುಡಿತಾ ನೆಕ್ಸ್ಟ್ ಅಪ್ಡೇಟ್ ಹಾಗೆ ಮಾತಾಡೋಣ. ಬೆಟ್ಟದ ನೆಲ್ಲಿಕಾಯಿ ತರಿಸಿತ್ತು. ಸೊ ಸ್ವಲ್ಪ ಜ್ಯೂಸ್ ಮಾಡಿ ಎತ್ತಿಡೋಣ ಬೆಳಗ್ಗೆಗೆ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ರೆಸಿಪಿನೂ. ನನ್ನ ತಂಗಿ ಇದ್ದಾಗ ಇದೆಲ್ಲ ಅವರೇ ಮಾಡ್ತಾಯಿದ್ರು. ಈಗ ಮಿಸ್ ಮಾಡ್ಕೊತೀವಿ ಅವ್ರನ್ನ. ವ್ಲಾಗ್ ನೋಡ್ತಿರ್ತಾರೆ. ಸೊ ಇಸ್ ಮಿಸ್ಸಿಂಗ್ ಯು ಇನ್ ಆಲ್ ದ ಟರ್ಮ್ಸ್. ಹೇಳ್ದಿರ ಇರ್ಬೋದು, ಬಟ್ ಮಿಸ್ ಮಾಡ್ಕೊತಾ ಇರ್ತೀವಿ ಅಲ್ವಾ. ಆಮ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ರಿಚ್ ಇನ್ ವಿಟಮಿನ್ ಸಿ, ಹೇರ್ ಗ್ರೋತ್, ಸ್ಕಿನ್ ತುಂಬ ಒಳ್ಳೆಯದು. ಸೊ ಎಸ್, ತುಂಬ ಹೇರ್ ಫಾಲ್ ಆಗ್ತಿದೆ ಅಂದರೆ ಆಮ್ಲ ಟ್ರೈ ಮಾಡಿ. ಆಮ್ಲ ಜ್ಯೂಸ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ, ಕ್ಯಾಮ್ರಾ ಮರ್ತೋಗ್ಬಿಟ್ಟು. ಸೊ ಎಸ್, ಆಮ್ಲ ಹೇರ್ ಫಾಲ್ಗೆ ಸೂಪರ್ ಫುಡ್. ಸ್ವಲ್ಪ ಅದು ಸರಿ ತರಿಸ್ಕೊಂಡು ಸ್ವಲ್ಪನೇ ಮಾಡಿಕೊಂಡು ನಾ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಬನ್ನಿ ಈಗ ಟೀ ಕುಡಿಯೋಣ. ಟೀ ಕುಡಿದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ.
ಜಾಸ್ತಿನೇ ಮಾಡ್ಕೋಬೇಕು ಒಂದೇ ಸತಿ ಆ ಥರ ಎಲ್ಲ ಏನು ಅನ್ಕೋಬೇಡಿ, ಸ್ಮಾಲಾಗೆ ಸ್ಟಾರ್ಟ್ ಮಾಡೋಣ. ಸೊ ಸ್ಮಾಲ್ ಸ್ಟೆಪ್ಸೇ ನಾಳೆ ದಿನ ಬಿಗ್ ಮೈಲ್ಸ್ನ ಕ್ರಿಯೇಟ್ ಮಾಡೋದು. ಸೊ ಎಸ್, ಬನ್ನಿ ಇದೆಲ್ಲ ನಾನು ಕಟ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಇದು ನನ್ನದೇ ಸ್ಟೈಲಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಹೇಗೆ ಅನ್ನಿಸ್ತಿದೆ, ಇಷ್ಟ ಆಗ್ತಿದೆಯಾ, ಏನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ನಾನು ಆಗ್ಲಿಂದ 7 ಇಯರ್ಸಿಂದ ಕಂಟಿನ್ಯೂ ಮಾಡಿದರೆ ಇಷ್ಟೊತ್ತಿಗೆ ನಮ್ಮದು ದೊಡ್ಡ ಫ್ಯಾಮಿಲಿ ಆಗ್ತಾಯಿತ್ತು, ಯೂಟ್ಯೂಬ್ ಫ್ಯಾಮಿಲಿ. ಬಟ್ ಇಟ್ಸ್ ಓಕೆ, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ಬಂದ್ರೇ ಅಲ್ವಾ. ಎಸ್, ಸೊ ಕಂಟಿನ್ಯೂ ಮಾಡೋಣ. ಬಟ್ ಇಷ್ಟೇ ಬ್ರೇಕ್ ತೊಗೊಂಡ್ರು ಐ ಆಮ್ ನಾಟ್ ಲೀವಿಂಗ್ ಇಟ್. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಹೆಂಗಿದೆ ಟೇಸ್ಟು? ಹಿಂಗಂದ್ರೆ ಹೆಂಗಿದೆ ಟೇಸ್ಟು ಹೇಳು, ಬಾಯ್ ಬಿಟ್ಟು ಮಾತಾಡು. ಚೆನ್ನಾಗಿದೆ. ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೌತೆಕಾಯಿ ತಂಪಾಗುತ್ತೆ ದಿನ ಕುಡಿಯೋದ್ರಿಂದ ಅಂತ. ಹಾಗೆ ಕರ್ಬೇವಿನ ಸೊಪ್ಪು ಖಾಲಿ ಆಗಿದೆ. ಇದೊಂದು ಸ್ವಲ್ಪ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊಬೋದು. ಎಸ್, ವಾಶ್ ಮಾಡಿ ಈಗ ಮಿಕ್ಸಿಗೆ ಹಾಕೋಣ ಬನ್ನಿ. ಹಾಕ್ಕೊಬೋದು, ಇಲ್ಲ ಸ್ಟೀಲ್ ಬಾಟಲ್ ಇದ್ರೇನೂ ಹಾಕ್ಕೊಂಡು ನೀವು ಸ್ಟೋರ್ ಮಾಡ್ಕೊಬೋದು. ನಾನೀಗ ಸದ್ಯಕ್ಕೆ ಸ್ಟೀಲ್ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ. ರೆಡಿ. ಸೊ ಎಸ್, ಇಮ್ಯುನಿಟಿ ಬೂಸ್ಟರ್ ರೆಡಿ. ಸೊ ಇದರಿಂದನೇ ನಾವು ಡೈಲಿ ಒಂದೊಂದು ಸ್ಮಾಲ್ ಗ್ಲಾಸು ಡೈಲಿ ಮಾರ್ನಿಂಗ್ ಕುಡಿದ್ರೆ ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು. ಹೇರ್ಗೆ ಎಸ್ಪೆಷಲಿ ತುಂಬ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ. ಸೊ ಎಸ್, ನೋಡಿ ಚಿಂಕುನು ಕುಡಿತಾನೆ ಜ್ಯೂಸು. ಕುಡಿಯಪ್ಪ. ಹಂಗೆ ಮಾಡ್ಕೊಂಡೋದ್ರೆ ಕುಡಿತಾನೆ. ಸೊ ಎಸ್, ಒಂದು ಇಮ್ಯುನಿಟಿ ಬೂಸ್ಟರ್ ಥರ ಅದು ಆ್ಯಕ್ಟ್ ಮಾಡುತ್ತೆ. ಮಕ್ಕಳಿಗೂ ಸಹ. ಸರ್ಕಲಿಂದ ಸ್ವಲ್ಪ ಮುಂದೆ ಹೋದ್ರೆ ರೈಟಿಗೆ ತಿಳ್ಕೊಂಡ್ರೆ ತೋರಿಸಿ ಅಂಗಡಿನೇನು ಕವರ್ ಮೇಲೆ ಇದೆಯಾ? ರಾಮ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ. ಪಿಕ್ಕಲ್ ಕೊಟ್ಟವ್ರು ಅದ್ರ ಜೊತೆ ಮಸಾಲೆ ಚಪಾತಿ ಪಿಕ್ಕಲ್ ಒಳ್ಳೆ. ಅಂದರೆ ಬೆಳಗ್ಗೆ 12 ಗಂಟೆಲಿ ಮಾಡಿರೋದಂತೆ, ಇವತ್ತು ತಿನ್ಕೋಬಿಡ್ಬೋದು ಅಂತ ಅಂದರು. ಅಪ್ಪ ತೊಗೊಂಡವ್ರು, ತಿನ್ನೋಣ ತಗೋತೀನಿ ಅಂತ. ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹಿಂಗಿದೆ ಅಂತ. ಸರಿ ನೋಡು. ಚಪಾತಿಗೆ ಅಷ್ಟು ಪುಡಿ, ಮೆಂತ್ಯ ಸೊಪ್ಪು ಹಾಕೋರಷ್ಟೇ, ಉಪ್ಪು ಅಷ್ಟೇ. ಅದಕ್ಕೆ ಪಿಕ್ಕಲ್ ಕೊಟ್ಟಿರೋದು. ನಾರ್ಮಲಾಗಿ ಸುಮ್ಮನೆ ಮನೆಯಲ್ಲೇ ಮಾಡ್ಕೊಬೋದು. ಕೇಳಿದೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಆಯ್ತು. ತಕ್ಷಣ ಮೆಂತ್ಯ ಸೊಪ್ಪು ಅಷ್ಟೇ. ಮತ್ತೆ ಮೆಂತ್ಯ ಸೊಪ್ಪು, ಅರಿಶಿನ ಪುಡಿ, ಚೂರು ಖಾರನೂ ಅನಿಸ್ತಾ ಇದೆ. ಅದೇ ಸ್ವಲ್ಪ ಖಾರದ ಪುಡಿ ಏನಾರು ಹಾಕಿರ್ತಾರೆ. ಚಿಲ್ಲಿಪೌಡ್ರು, ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕೊಂಡು. ಇಲ್ಲಿ ಚಿಂಕು ಬಾಯ್ ಮೇಡಮ್. ಸ್ವಲ್ಪ ಉಪ್ಸಾರು, ಅನ್ನ, ಕರ್ಡ್, ಸೌತೆಕಾಯಿ. ಬನ್ನಿ ಊಟ ಮಾಡೋಣ. ಏನು ಆ ಥರ ಇದೆ ಪ್ಲೇಸ್? ರೌಡಿ ಈ ಥರ ಎಲ್ಲ ಮಾಡ್ತಾರೆ. ಪಪ್ಪಿ ಪಪ್ಪಿ
ಹಾಗೆ ಇಲ್ಲಿಟ್ಟಿದ್ದ